ನಾವು ಯಾವ್ದು ತಿಳಿದಿಲ್ಲ. ನಾವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತೀವಿ, ನಮ್ದೆಲ್ಲಾನು ಕೂಡ ಗೂಗಲ್ ಕಳ್ತನ ಮಾಡ್ತೇವೆ. ನಿಮ್ಗೆಲ್ಲ ಗೊತ್ತಿರಲಿ. ಈಗ ನೀವು ಯಾವುದೇ ಒಂದು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಂಗೆ ಯೂಸ್ ಮಾಡೋಕ್ಕಾಗಲ್ಲ. ಫಸ್ಟ್ ನೀವು ಯೂಸ್ ಮಾಡ್ಬೇಕು, ಏನ್ ಮಾಡ್ತೀರಾ? ಇಮೇಲ್ ಅಡ್ರೆಸ್ ಹಾಕ್ತೀರಾ. ಇಮೇಲ್ ಅಡ್ರೆಸ್ ಹಾಕ್ತಿರಲ್ವಾ? ನೀವು ಇಮೇಲ್ ಅಡ್ರೆಸ್ ಹಾಕಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗಲ್ಲ ಮೊಬೈಲ್. ಕರೆಕ್ಟಾ? ಇಮೇಲ್ ಅಡ್ರೆಸ್ ಹಾಕಿ ನೀವು ಮುಂದಕ್ಕೆ ಹೋಗ್ಬೇಕು. ಇಮೇಲ್ ಅಡ್ರೆಸ್ ಹಾಕಿ ನೀವು ಲಾಗಿನ್ ಆಗಬೇಕು ಫಸ್ಟ್ ಮೊಬೈಲ್, ಆಮೇಲೆ ಮುಂದೆ ಹೋಗ್ಬೇಕು. ಆಮೇಲೆ ಕೇಳ್ತಾ ಹೋಗುತ್ತೆ ಪರ್ಮಿಷನ್ಸ್ ಎಲ್ಲ, ಪರ್ಮಿಷನ್ ಕೊಡ್ತೀವಿ. ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಪರ್ಮಿಷನ್ಸ್, ನಿಮ್ಮ ಫೋಟೋಸು ಎಲ್ಲನೂ ಕೂಡ ಮೊಬೈಲ್ಗೆ ನಿಮ್ಗೆ ಗೊತ್ತಿಲ್ಲದಂಗೆ ಸೇವ್ ಆಗಿರುತ್ತೆ. ನೀವು ಯಾವುದೇ ಮೊಬೈಲ್ ಕೊಡ್ರಿ, ನಿಮ್ದು 5 ವರ್ಷ ಹಿಂದೆ ಫೋಟೋ ತಗೊಡ್ತೀನಿ ನಾನು. ನಿಮ್ಗೆ ನೆನಪಿರಲಿ, ಒಂದ್ಸರಿ ಮೊಬೈಲ್ ಫೋಟೋ ಹೊಡೆಯೋದಷ್ಟೇ, ಡಿಲೀಟ್ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ನಿಮ್ಗೆಲ್ಲರೂ ನೆನಪಿರಲಿ, ನಾನು ಡಿಲೀಟ್ ಮಾಡ್ತೀನಿ, ಮತ್ತೆ ರೀಸೈಕಲ್ ಡಿಲೀಟ್ ಮಾಡಿದ್ರು ಕೂಡ ರಿಕವರ್ ಆಗುತ್ತೆ. ನೀವು ಹೋಗ್ತೀರಾ, ಬೆಂಗಳೂರು ಹೋಗ್ಬೇಕು ಅಂತ ಒಂದು ಮ್ಯಾಪ್ ಹಾಕಿರ್ತೀರಾ. ಎಲ್ಲಿಗೆ? ತುಮಕೂರು ಟು ಬೆಂಗಳೂರು, ಅಥವಾ ಶಿರಾದಿಂದ ನಾವು ತುಮಕೂರು ಹೋಗ್ಬೇಕು, ಅಥವಾ ನಮ್ಗೆ ಗೊತ್ತಿಲ್ಲ ಯಾವ್ದು ಅಚ್ಚೋಳಗೆ ಹೋಗ್ಬೇಕು, ಅಥವಾ ಬೆಂಗಳೂರು ಸಿಟಿ ಯಾವುದೋ ಒಂದು ಏರಿಯಾ ಹೋಗ್ಬೇಕು ಅಂತ ಮ್ಯಾಪ್ ಹಾಕಿರ್ತೀರಾ. ಮ್ಯಾಪ್ ಅಂತ ಸ್ಟಾರ್ಟ್ ಕೊಡ್ತೀರಾ. ಕರೆಕ್ಟಾ? ಎಲ್ಲ ಹೋಗ್ತಿರ್ಬೇಕಾದ್ರೆ ಇಲ್ಲ ರೆಡ್ ತೋರಿಸುತ್ತೆ. ಎಲ್ಲಿ ಟ್ರಾಫಿಕ್ ಜಾಸ್ತಿ ಇಲ್ಲಿರುತ್ತೆ ಅಲ್ಲಿ ರೆಡ್ ತೋರಿಸುತ್ತೆ. ಕರೆಕ್ಟಾ? ಹೆಂಗ್ ತೋರಿಸುತ್ತೆ? ಹೆಂಗ್ ಗೊತ್ತಾಗ್ಬಿಡುತ್ತೆ? ಗೂಗಲ್ ನಮ್ಮ ಮೊಬೈಲ್ನ ರೀಡ್ ಮಾಡ್ತಾ ಇರುತ್ತೆ. ಸೆಟಲೈಟ್ ಇರುತ್ತಲ್ಲ, ಸೆಟಲೈಟ್ ಕನೆಕ್ಷನ್ಗೆ ಹೋಗಿ ಅಲ್ಲಿ ಎಲ್ಲೆಲ್ಲಿ ವೆಹಿಕಲ್ ಜಾಸ್ತಿ ಇರ್ತವೆ ಅಂದ್ರೆ ಎಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರೆ ಅಂತ ಅರ್ಥ. ನಮ್ದೆಲ್ಲ ಯೂಸ್ ಮಾಡ್ತಿರ್ತಾನೆ ಮೊಬೈಲ್, ಅದೆಲ್ಲ ಡೇಟಾನು ಕೂಡ ಗೂಗಲ್ ಹೋಗಿ ರಿಫ್ಲೆಕ್ಟ್ ಆಗಿ ನಮಗೆ ಮ್ಯಾಪ್ ಅಲ್ಲಿ ಕೂತ್ಕೊಳ್ಳೋದು ಬಂದು ರೇಟ್ ತೋರಿಸ್ತಾ ಇದ್ದೇನೆ, ಜನ ಜಾಸ್ತಿ ಇರುತ್ತೆ ಅರ್ಥ ನಮ್ಗೆ. ಕರೆಕ್ಟಾ? ಬ್ಲೂ ಇದ್ರೆ ಕ್ಲಿಯರ್ ಆಗುತ್ತೆ, ನಾವು ಟ್ರಾಫಿಕ್ ಅಲ್ಲಿ ಈ ಕಡೆ ನಡೆಯುತ್ತೆ ಅಂದ್ರೆ ನಮ್ಮ ವೈಯಕ್ತಿಕ ಮಾಹಿತಿ ಎಲ್ಲನೂ ಕೂಡ ಗೂಗಲ್ ಗೊತ್ತು. ಫಸ್ಟ್ ಸ್ಟಾರ್ಟಿಂಗ್ ಏನಿದೆ, ನಮ್ಮ ಮೊಬೈಲ್ ಆನ್ ಮಾಡ್ತಿದ್ದಂಗೆ ಹೊಸ ಮೊಬೈಲ್ ತಗೊಂಡು ನಮ್ದು ಜಿಮೇಲ್ ಐಡಿ ಹಾಕ್ತಿದ್ದಂಗೆ ನಮ್ಗೆ ಫೋಟೋ ಕೊಡ್ತೇವೆ. ಯಾವುದು? ನಮ್ಮ ಮೊಬೈಲ್. ನಿಮ್ ಪರ್ಸನಲ್ ಡೇಟಾ ಎಲ್ಲ ಕಂಪ್ಲೀಟ್ ಇರ್ತದೆ. ನಿಮ್ದು ಕಾಂಟ್ಯಾಕ್ಟ್ಸ್ ಡೀಟೇಲ್ಸ್, ನಿಮ್ಮ ATM ನಂಬರು, ನಿಮ್ಮ ಪಾನ್ ಕಾರ್ಡ್ ನಂಬರು, ಆಯ್ತಾ? ನಿಮ್ದು ಯಾವುದೋ ಒಂದು ಅಡ್ಮಿಷನ್ ನಂಬರ್ ಅಂದಾಗ ನೆನ್ಸುತ್ತೆ ಅಂತ ಹೇಳ್ಬಿಟ್ಟು ಮೊಬೈಲ್ ಕರೀತಾರೆ, ಅದು ಕಂಪ್ಲೀಟ್ ನಿಮ್ಮ ಮೊಬೈಲಲ್ಲಿ ಏನೇನ್ ಮಾಡ್ತಾರೆ ಎಲ್ಲ ಆಕ್ಟಿವಿಟೀಸ್ ಕೂಡ ಗೂಗಲ್ ಗೊತ್ತಿರುತ್ತೆ. ಯಾವ್ದು ಸೆಕ್ಯೂರ್ ಅಲ್ಲ. ಇದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ನೀವು ಗೂಗಲ್ ಕೈ ಕೊಡ್ತಾರೆ, ಏನೇನೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊತೀರಾ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅಂದ್ರೆ ಏನು? ಸರ್ ಯಾವುದೋ ಒಂದು ನನಗೆ ಪಾಣಿ ಬರಬೇಕು ಅಂತ ಪಾಣಿ ಹಾಕಂತೀರಾ. ಯಾವುದೋ ಒಂದು ನನಗೆ ಫೋಟೋ ಸ್ಟುಡಿಯೋ ಚೆನ್ನಾಗಿ ಬರಬೇಕು, ಫೋಟೋಗಳು ಚೆನ್ನಾಗಿ ಬರಬೇಕು ಅಂತ ಅದನ್ನ ಹಾಕಂತೀರಾ. ಇನ್ಸ್ಟಾಗ್ರಾಮ್ ಹಾಕಂತೀರಾ, ಫೇಸ್ಬುಕ್ ಹಾಕಂತೀರಾ. ಇನ್ನು ಅದು ಬಿಟ್ಟು ಬೇರೆ ಇತರ ಎಲ್ಲ ಕೂಡ ಅಪ್ಲಿಕೇಶನ್ಸ್ ನ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನೀವು ಸ್ಟೋರ್ ಮಾಡ್ಕೊತೀರಾ. ಆ ಸ್ಟೋರ್ ಮಾಡ್ಕೊಳ್ಳೋ ಅಪ್ಲಿಕೇಶನ್ ಹೇಗಿರುತ್ತೆ? ಫಸ್ಟ್ ನಿಮ್ಮ ಹೆಸರು ಇಡುತ್ತೆ, ಮೊಬೈಲ್ ನಂಬರ್ ಇಡುತ್ತೆ, OTP ಇಡುತ್ತೆ, ಟಕ್ ಅಂತ ಕೊಡ್ತೀರಾ. ಅದಾದ್ಮೇಲೆ ಎಲ್ಲಕ್ಕೂ ಓಕೆ 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 ಅಂತ ಕೊಡ್ಕೊಂಡು ಹೋಗ್ತೀರಾ. ಇಲ್ಲ ಮುಂದಕ್ಕೆ ಹೋಗಲ್ಲ, ಸ್ಕಿಪ್ ಮಾಡಕ್ ಬಿಡಲ್ಲ ಅದು. ಆ ಎಲ್ಲನೂ ಕೂಡ ನಿಮ್ನೆಲ್ಲ ರೀಡ್ ಮಾಡ್ತಿರುತ್ತೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್. ಸೊ ನೀವೆಲ್ಲ ಏನ್ ಮಾಡ್ಬೇಕಪ್ಪ ಸರ್, ಮತ್ತೆ ನಾವ್ ಏನ್ ಮಾಡ್ಬೇಕು ಸರ್ ಸೆಕ್ಯೂರ್ ಆಗಿರ್ಬೇಕಂದ್ರೆ ಮ್ಯಾಕ್ಸಿಮಮ್ ಆದಷ್ಟು ಕೂಡ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ನ ಯಾರು ಕೂಡ ಇನ್ಸ್ಟಾಲ್ ಮಾಡ್ಕೋಬೇಡಿ. ಪರ್ಮಿಷನ್ಸ್ ಎಲ್ಲಾನು ಕೂಡ ಆಫ್ ಮಾಡಬೇಕು. ಯಾವ್ದು ಕೂಡ ನೀವು ಹೋಗ್ಬಿಟ್ಟು ಗೂಗಲ್ನಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಸೆಕ್ಯೂರಿಟಿ ಹೋಗ್ಬಿಟ್ಟು ಎಲ್ಲಾನು ಕೂಡ ಆಫ್ ಮಾಡಬೇಕು. ಎಲ್ಲ ಕೂಡ ನಾವು ರೀಡ್ ಮಾಡಕ್ಕೆ ಬಿಡಬಾರ್ದು ಗೂಗಲ್ಗೆ. ಅದು ಒಂದು ಇಂಪಾರ್ಟೆಂಟ್ ವಿಚಾರ. ಆಮೇಲೆ ಮೊಬೈಲ್ಗೆ ಈ ನಮ್ಮ ಸಾಹೇಬರು ಸೈಬರ್ ಫ್ರಾಡ್ ಆಗ್ತೈತೆ ಅಂತ 2,000 ಕೋಟಿ ನಾವು 10 ರೂಪಾಯಿ ದುಡಿಯೋಕೆ 5 ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಇಲ್ವಾ? ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬ ರೈತ ಜಮೀನಲ್ಲಿ ಕೆಲಸ ಮಾಡಿದ್ರೆ 600 ರೂಪಾಯಿ ಕೂಲಿ ಕೊಡ್ತಾರೆ. ಅದು ಅವನಿಗೆ ತಿಂಡಿ ಕೂಲಿ ಆಳುಗಳು ಏನ್ ಕೊಡ್ಬೇಕು? ನಾವು ಲೇಬರ್ಗೆ ತಿಂಡಿ ಕೊಡ್ಬೇಕು, ಊಟ ಕೊಡ್ಬೇಕು, ಎಲ್ಲ ಕೊಟ್ಟು ಕೂಡ ಸಾಯಂಕಾಲ 600 ರೂಪಾಯಿ ಕೈ ಕೊಡ್ಬೇಕು. ಇಷ್ಟು ಕಷ್ಟ ಐತೆ 600 ರೂಪಾಯಿ ದುಡಿಬೇಕಾದ್ರೆ. ಅವ್ನು ಸುಮ್ಮನೆ ಕುಡ್ತಲ್ಲೇ ಕೂತ್ಕೊಂಡು ಏಕ್ದಮ್ ನಿಮ್ದೊಂದು APK ಫೈಲ್ ಕಳಿಸ್ತಾನೆ, ಜೀವನ್ ಭೀಮಾ ಬದಲ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಹೆಡ್ಲೈನ್ಸ್ ಹಾಕ್ಬಿಟ್ಟು ಕಳಿಸ್ತಾನೆ. ಏನೋ ನರೇಂದ್ರ ಮೋದಿ ಅವರು ವೆಬ್ಸೈಟ್ ಇಂದ ಬಂದಿದ್ದಪ್ಪ ಅಂತ ಓಕೆ ಮಾಡ್ತೀರಾ. ಓಕೆ ಮಾಡೋ ಅಷ್ಟೇ ನಿಮ್ಗೆ ಗೊತ್ತಿರುತ್ತೆ ಅಷ್ಟೇ. ಓಕೆ ಮಾಡೋ ಸಾಕು, ಅಲ್ಲಿ ನಿಮ್ಮ ಮೊಬೈಲ್ ರೀಡ್ ಆಗೋಗುತ್ತೆ. ನಿಮ್ಮ ಆಕ್ಸಿಸ್ ಎಲ್ಲ ಹೊರಟೋಗ್ಬಿಡುತ್ತೆ ಅವನಿಗೆ. ನಿಮ್ಮ ಆಕ್ಸಿಸ್ ಎಲ್ಲ ಕಂಪ್ಲೀಟ್ ಹೋಗುತ್ತೆ. ಎಲ್ಲನೂ ಕೂಡ ಅವನು ಅಲ್ಲಿರೇ ಕೂತ್ಕೊಂಡು ರೈಡ್ ಮಾಡ್ತಿದ್ದ. ಈ ಫೋಟೋ ಸಮೇತ ಅವನಿಗೆ ಕಾಣ್ತಾ ಇರುತ್ತೆ. ನೀವು ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಬಂದ್ರೆ ನಾನು ತೋರಿಸ್ತೀನಿ. ಸುಮ್ಮನೆ APK ಫೈಲ್ ಟಚ್ ಮಾಡಿ ಸಾಕು, ನಿಮ್ಮ ಫೋಟೋ ನೀವು ಇಲ್ಲೆಲ್ಲ ಹೋಗ್ತೀರೆಲ್ಲ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅಷ್ಟು ಮಟ್ಟಿಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ APK ಫೈಲ್ ಯಾವ್ದಾದ್ರು ಬಂದ್ರೆ ಯಾವುದೇ ಕಾರಣಕ್ಕೂ ಟಚ್ ಮಾಡ್ಕೋಬೇಡಿ. SBI ಅಂತ ಕಳಿಸ್ತಾರೆ. ಆಮೇಲೆ ಯಾರು DK ಶಿವಕುಮಾರ್ ಇರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಇರತಕ್ಕಂಥ ಫೋಟೋ ಕಳಿಸ್ಬಿಟ್ಟು ಅದೇ ನಿಮ್ಮ ವಕೀಲನ ನಿಮಗೆ ಕೃಷಿ ಸಹಾಯಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಕಳ್ಸಿಕೊಡ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಧನಲಕ್ಷ್ಮಿ ಹಣ, ಗೃಹಲಕ್ಷ್ಮಿ ಹಣ ಬಂದಿದೆ ನಿಮಗೆ ಅಂತ ಹೇಳ್ಬಿಟ್ಟು ಅದನ್ನ ಕಳಿಸ್ತಾರೆ.
ಉಚಿತ ಬಸ್ ಪಾಸ್ ವಿತರಣೆ ಅಂತ ಹೇಳ್ಬಿಟ್ಟು ಅದು ಕಳಿಸ್ತಾರೆ, ಕಾಯ್ತಾ ಇರ್ತಾರೆ. ಈಗ ಟ್ರೆಂಡಿಂಗ್ ಏನಿದೆ ಅದು ಕಳಿಸ್ತಾರೆ. ಕೆಲವರೆಲ್ಲ ಅಮೆಝಾನ್ ಈಗ ಇದು ಕೊಡ್ತಾ ಇದೆ, ಬಟ್ಟೆಗಳೆಲ್ಲ ಫ್ರೀ ಆಗಿ ಸೇಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಕಳಿಸ್ತಾರೆ. ತುಂಬಾ ವಿಧ ವಿಧ ಅಂತ ಕಳಿಸ್ತಾರೆ. ಅವ್ ಯಾವ ಕೂಡ ಓಕೆ ಮಾಡಕ್ ಹೋಗ್ಬೇಡಿ. ಫಿಸಿಕಲಿ